ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ವ್ಲಾಗ್. ಏನಮ್ಮ ಟಿಫನ್ ಇವತ್ತು? ಕಾಯಿ ಸಾಸಿವೆ ಅನ್ನನಾ? ಅಮ್ಮ ಏನಮ್ಮ ಏನೋ ಡಿಫ್ರೆಂಟ್ ಆಗಿ ಯೂಟ್ಯೂಬಲ್ಲೆಲ್ಲ ನೋಡ್ಕೊಂಡು ಪ್ರಯೋಗ ಮಾಡ್ಬಿಡಕ್ಕಮ್ಮ. ಪ್ರಸಾದ ಥರ ಇರುತ್ತಾ? ಓಕೆ ಸರಿ, ನಾನು ಇವಾಗ ಕಂಪ್ಯೂಟರ್ ಕ್ಲಾಸ್ಗೆ ಹೋಗ್ತೀನಿ. ಬಾಯ್, ಚೆನ್ನಾಗಿ ಮಾಡಿರೋ. ಓಕೆನಾ? ಹಾಯ್, ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಬಾಯ್ ಬಾಯ್. ಆಮೇಲೆ ಸಿಗೋಣ. ಬಾಯ್. ಇವಾಗ ಲೆಟ್ಸ್ ಗೋ ಫಾರ್ ಕಂಪ್ಯೂಟರ್ ಕ್ಲಾಸ್. ಗೈಸ್, ಇವತ್ತು ಪಕ್ಕ ಮಳೆ ಬರುತ್ತೆ. ಯಾಕಂದ್ರೆ ನಾನು ಬರೋಕ್ಕಿಂತ ಮುಂಚೆ ಕಂಪ್ಯೂಟರ್ ಕ್ಲಾಸ್ಗೆ 7 ಬಂದವಳೆ. ಸ್ಪೀಕರ್ ಎಲ್ಲೋ ನೋಡ್ದಂಗೈತಲ್ಲ. ಮಾರ್ನಿಂಗ್ ಫಸ್ಟ್ ಟೈಮ್ ನೀನು ನನಗಿಂತ ಮುಂಚೆ. ಎಲ್ಲ ಡೈಲಿ ಮಳೆ ಬರ್ತೈತೆ, ಬಟ್ ಇವತ್ತಿನ ಜಾಸ್ತಿ ಬರುತ್ತೆ. 7 ಬಂದವಳೆಲ್ಲ ಬೇಗ, ಅದಕ್ಕೆ ಏನೇನೋ ಟೈಪ್ ಮಾಡ್ಕೊಂಡ್ ಬೇರೆ ಕೂತವಳು ಇವತ್ತು. ಏನ್ ಸಮಾಚಾರ? ಕರ್ನಾಟಕ ಟೈಪ್ ಮಾಡ್ತಿದ್ದೀವಿ. ಏನ ಗೌರ್ಮೆಂಟ್ ಆಫ್ ಕರ್ನಾಟಕ ಅಪ್ಲಿಕೇಶನ್ ಆಗ್ತಾ ಇದೆ, ಅದಕ್ಕೆ ಟೈಪ್ ಮಾಡ್ತಾ ಇದೆಯಾ? ಅಪ್ಲಿಕೇಶನ್ ಆಗ್ತಾ ಇದೆಯಾ? ನೋಡಿ ಗೈಸ್, ನೋಡ್ಕೊಂಬಿಡಿ. ಇದೇ ಗೌರ್ಮೆಂಟ್ ಆಫ್ ಕರ್ನಾಟಕ ಜಾಬ್ದು ಅಪ್ಲಿಕೇಶನ್. ಯಾರ್ಯಾರಿಗೆ ಬೇಕು ಕಮೆಂಟ್ ಮಾಡಿ. ಬೇಡ, ಕಮೆಂಟ್ ಮಾಡಿ. ಇವ್ರ ಡೀಟೇಲ್ಸ್ನ ಹಾಕ್ತೀನಿ. ಕಮೆಂಟ್ ಮಾಡಿದ್ರೆ ಇವರು ಕ್ಲಾಸಸ್ನ ಹೇಳ್ಕೊಡ್ತಾರೆ. ಓಕೆ ಅಲ್ವಾ? ಓಕೆ ಗೈಸ್, ಸಿಗೋಣ ಆಮೇಲೆ. ಗೈಸ್, ಇವಾಗ ಕಂಪ್ಯೂಟರ್ ಕ್ಲಾಸ್ ಮುಗಿಸ್ಕೊಂಡು ಬಂದ್ಬಿಟ್ಟು ಬಾಯ್ ಬಾಯ್. ಗೆಟ್ ಲಾಸ್ಟ್ ಫ್ರಮ್ ಮೈ ಏರಿಯಾ. ಓಕೆನಾ? ಬಾಯ್ ಬಾಯ್. ಗೆಟ್ ಲಾಸ್ಟ್. ತಲೆ ಕೆರ್ಕತ್ತವಳೆ ಗೈಸ್, ಗೆಟ್ ಲಾಸ್ಟ್ ಅಂದ್ರೆ. ನೋಡಕ್ಕಾಗ್ದೆ, ನಗಕ್ಕಾಗ್ದೆ, ಅಳಕ್ಕಾಗ್ದೆ. ಗೈಸ್, ನಾವು ಅಮ್ಮ ಮಾಡಿರೋ ಕಾಯಿ ಸಾಸಿವೆ ಇವಾಗ ಟೇಸ್ಟ್ ಮಾಡ್ತೀನಿ. ಅಮ್ಮ, ಚೆನ್ನಾಗಿ ಮಾಡಿದ್ಯಾ? ಇದೇ ಕಾಯಿ ಸಾಸಿವೆ ಅನ್ನ. ಪ್ರಸಾದ ಥರ ಇರುತ್ತಂತೆ, ದೇವಸ್ಥಾನದಲ್ಲಿ ಕೊಡೋ ಪ್ರಸಾದ. ಯಾವ ದೇವಸ್ಥಾನದಲ್ಲಿ ತಿಂದಿ ರೆಸಿಪಿ ನೋಡ್ಕೊಂಡೆ? ಮಲ್ನಾಡ್ ದೇವಸ್ಥಾನ. ಕಡೆ ಹಿಂಗೆ ಮಾಡೋದು. ಮಲ್ನಾಡ್ ದೇವಸ್ಥಾನಕ್ಕೆ ಹೋಗಿದ್ದ ರೆಸಿಪಿ ಕೇಳ್ಕೊಂಬರಕ್ಕೆ? ಅಲ್ಲಿ ಈ ಥರ ಕೊಡ್ತಾರಾ? ಬೆಂಗಳೂರಲ್ಲಿ ಗಣೇಶ ದೇವಸ್ಥಾನದಲ್ಲೆಲ್ಲ ಕೊಡ್ತಾರಲ್ಲ ಪುಳಿಯೋಗರೆ, ಚಿತ್ರಾನ್ನ. ಅದು ಪುಳಿಯೋಗರೆ ಚಿತ್ರಾನ್ನ ಸರ್. ಇದು ಏನೋ ಕಾಯಿ ಸಾಸಿವೆ ಚಿತ್ರಾನ್ನನೇ ಅಂದ್ರೆ ಅದಕ್ಕೆ ಕಾಯಿ, ಸಾಸಿವೆ, ಕರಿಬೇವು, ಕೊತ್ತಂಬರಿ, ಹಸಿರು ಮೆಣಸಿನ್ಕಾಯಿನ ಹಚ್ಚಾಕಲ್ಲ, ಅದಕ್ಕೆಲ್ಲ ಹಾಕ್ಬಿಟ್ಟು ತರ್ತರಿ ತರ ರುಬ್ಕೊಳ್ಳೋದು. ಒಗ್ಗರಣೆಗೆ ಸಾಸಿವೆ, ಕಡಲೆ ಬೀಜ, ಕಡಲೆಬೇಳೆ, ಉದ್ದಿನ ಬೇಳೆ, ಈರುಳ್ಳಿ ಏನು ಹಾಕ್ಬಾರ್ದು. ಎಲ್ಲ ಹಾಕಿ ಒಗ್ಗರಣೆ ಫ್ರೈ ಆದ್ಮೇಲೆ ರುಬ್ಕೊಂಡಿರ್ತೀವಲ್ಲ ಅದನ್ನ ಅದ್ರೊಳಗೆ ಹಾಕ್ಬಿಟ್ಟು ಜೀರಿಗೆ ಎಲ್ಲ ಕುದ್ದಿರ್ತೀವಿ. ಅದು ಚಟ್ನಿ ತರ ಇರ್ತದೆ. ಅದನ್ನ ಎಣ್ಣೆ ಜಾಸ್ತಿ ಫ್ರೈ ಮಾಡ್ಬಿಟ್ಟು ಅದನ್ನ ಮಿಕ್ಸ್ ಮಾಡಿದ್ರೆ ಕಾಯಿ ಸಾಸಿವೆ ಚಿತ್ರಾನ್ನ. ಚಟ್ನಿ ಸಪ್ರೇಟ್ ಆಗ್ತದೆ ಬದಲ ಅದ್ರೊಳಗೆ ಮಿಕ್ಸ್ ಮಾಡ್ದಂಗೆ ಇರ್ತದೆ ಅಷ್ಟೇ. ನೋಡಿ ಗೈಸ್, 5 ನಿಮಿಷ ಪಟ್ಟ ರೆಸಿಪಿ ಹೇಳ್ಬಿಟ್ರು ನಮ್ಮ. ಚೆನ್ನಾಗೈತೆ ಟೇಸ್ಟು. ಹೇಳ್ತೀರಿ ಚೆನ್ನಾಗಿರಲ್ಲ ಅಂತ ಗೌರಣ ತಿಂದವನೆ, ಅದಕ್ಕೆ ಅಮ್ಮ ಅದು ಮಾಡು ಅಂತೀರ. ನೀವು ಟ್ರೈ ಮಾಡಿ ಗೈಸ್, ಚೆನ್ನಾಗೈತೆ. ಅಂದರೆ ಚಿತ್ರಾನ್ನ ಪ್ಲಸ್ ಚಟ್ನಿನ ಮಿಕ್ಸ್ ಮಾಡ್ಕೊಂಡು ತಿಂದಂಗೈತೆ ಒಟ್ಟಿಗೆ ಅಷ್ಟೇ ಅಲ್ವಾ? ಸಪ್ರೇಟ್ ಚಟ್ನಿ ಮತ್ತು ಚಿತ್ರಾನ್ನ ಮಿಕ್ಸ್ ಮಾಡಿ ಹಾಕಿರ್ತೀವಲ್ಲ, ಕಾಯಿ, ಸಾಸಿವೆ, ಆಮೇಲೆ ಜೀರಿಗೆ, ಕೊತ್ತಂಬರಿ, ಆಮೇಲೆ ಕರಿಬೇವು ಎಲ್ಲ ರುಬ್ಬಿರ್ತೀವಲ್ಲ, ಅದು ಚಟ್ನಿ ಥರನೇ ಇರುತ್ತೆ. ಅದನ್ನ ಎಣ್ಣೆಗೆ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಅದನ್ನ ಮಿಕ್ಸ್ ಮಾಡ್ಕೊಳ್ಳಿ ಅಷ್ಟೇ. ರೆಸಿಪಿ ಕೇಳ್ಕೊಳ್ಳಿ, ಮಾಡ್ಕೊಳ್ಳಿ, ತಿನ್ಕೊಳ್ಳಿ ಅಷ್ಟೇ. ಅವಾಗಲೇ ನಮ್ಮ ಏನೋ ಡಿಗ್ಲ ಹೊಡಿದ್ರು. ಕೇಳಿದ್ರು ಏನಂತ ಹೇಳ್ತಿದ್ದಲ್ಲ, ನನ್ನಂತ ಅಮ್ಮ ಪಡೆಯೋಕ್ಕೆ ಪುಣ್ಯ. ನನ್ನಂತ ಅಮ್ಮ ಪಡಿಬೇಕಂದ್ರೆ ಪುಣ್ಯ. ಯಾಕೆ ಅಂದರೆ ಕಂಪ್ಯೂಟರ್ ಕ್ಲಾಸ್ ಮುಗಿಸ್ಕೊಂಡು ಬಂದಮೇಲೆ ಟಿಫನ್ ಮಾಡಿ ಮುಂದಕ್ಕೆ ಪ್ಲೇಟ್ಗೆ ಹಾಕಿ ತಿಂದಿರೋದನ್ನ ನೀನು ಪ್ಲೇಟ್ ತಗೊಂಡೋಗಿ ತೊಳೆದು ನಾನು ಮಾಡೋದಕ್ಕೆ ಆಯ್ತು ಬಿಡು ಬಂಗಾರಿ. ಡೌರಾಣಿ. ನೋಡಿ ಗೈಸ್, ನಾನು ಡೌರಾಣಿ ಅಂತ ನಿಜ ಸತ್ಯ ಹೇಳಿದ್ರೆ ಜನ ನಂಬೋದು ಕಷ್ಟ. ಅದೇ ಸುಳ್ಳರೆ ಬೇಗ ನಂಬಿಡ್ತಾರೆ ಅಲ್ವಾ? ಅದೇ ಅದೇಪಾ, ಡವ್ ಮಾಡೋದನ್ನ ಬೇಗ ನಂಬ್ತೀರಾ. ನಿಜ ಹೇಳಿದ್ರೆ ನಂಬ. ಸತ್ಯ ಹೇಳಿದಿ ಅಂತ ಯಾರು ನಂಬ್ತಾರೆ ಇವಾಗ? ನಾನಿವಾಗ ಸತ್ಯ ಮನ್ಸಾರ ಸತ್ಯ ಹೇಳಿದಿ ಅಂತ ನನಗೆ ಅನಿಸ್ತಾನೆ ಇಲ್ಲ ಗೈಸ್. ಸಾರಿ ಹೇಳ್ತಾ ಇದ್ದೀನಿ, ನೀನೇ ನನ್ನ ಬಂಗಾರಿ. ಗೈಸ್, ಇವಾಗ ನಾವಿಬ್ರು ಎಲ್ಲೋಗ್ತಾ ಇದ್ದೀವಿ ಅಂದರೆ ನಂದು ಹೇರ್ ಕಟ್ ಮಾಡಿಸ್ಬೇಕು. ಇವತ್ತು ಫುಲ್ಲು ಶಾರ್ಟ್ ಮಾಡಿಸ್ಬಿಡೋಣ ಅಂತ ಇದ್ದೀನಿ ಹೇರ್ಸ್ನ. ಲೆಟ್ಸ್ ಸಿ ಹೆಂಗಿರುತ್ತೆ ನನ್ನ ನ್ಯೂ ಲುಕ್. ಹೋಗೋಣ ಬಾ. ಅಮ್ಮ ಗೈಸ್ ನೈಟ್ ಒಂದು ಐಡಿಯಾ ಕೊಟ್ಟರು. ಏನಂದರೆ ಬಾಫ್ ಕಟ್ ಮಾಡಿಸ್ಕೊಬೇಕಂತೆ. ನಾನು ಬಾಫ್ ಕಟ್ ಡಬ್ಬ ಥರ ಕಾಣಿಸ್ತೀನಿ. ಬಾಫ್ ಕಟ್ ಮಾಡಿಸ್ಕೊಬೇಕಾ? ಇವಾಗ ಅದನ್ನೇ ಮಾಡಿಸೋದು ನೀನು ನನಗೆ. ಗೈಸ್, ಏನೋ ಬಾಫ್ ಕಟ್ ಮಾಡಿಸ್ತಾರಂತೆ. ನೋಡೋಣ ಯಾವ ಥರ ಕಟ್ ಮಾಡಿಸ್ಕೊತೀನಿ ಇವಾಗ. ಲೆಟ್ಸ್ ಸಿ, ಬಾ ಹೋಗೋಣ.
ಗೈಸ್ ದಿಸ್ ಇಸ್ ಮೈ ನ್ಯೂ ಹೇರ್ ಸ್ಟೈಲ್. ಇದು ನಮ್ಮ ಮಮ್ಮಿ ನ್ಯೂ ಹೇರ್ ಸ್ಟೈಲ್. ಅಮ್ಮ ಇಬ್ಬರಲ್ಲಿ ಯಾರ್ದು ಹೇರ್ ಸ್ಟೈಲ್ ಚೆನ್ನಾಗಿದೆ? ನಿಂದ? ನಂದು. ಗೈಸ್ ಗಂಡು ಹುಡ್ಗನ್ ಥರ ಕಾಣಿಸ್ತಿದ್ದೀನಿ ನಂದೆ. ಇದು ಗಂಡು ಹುಡುಗರು ಕಟ್ಟಿಂಗ್ ಮಾಡಿಸೋ ಥರ ಇದೆಯಾ? ಗೈಸ್ ಮಧ್ಯಾಹ್ನಕ್ಕೆ ಲಂಚಿಗೆ ಇವತ್ತು ಮಾರ್ನಿಂಗ್ ಶಿವಮೊಗ್ಗ ಕಿಚನಿಂದ ಮಾಡಿರೋ ಕಾಯಿ ಸಾಸಿವೆಯನ್ನು, ಇದು ಎಗ್ ಬುರ್ಜಿ ಫ್ರಮ್ ಚಂದೂಸ್ ಕಿಚನ್ ನಾನು ಮಾಡಿರೋದು. ಗೈಸ್ ಏನು ಚಳಿ ಅಪ್ಪ, ಹೊರಗಡೆ ಫುಲ್ಲು ಮಳೆ ಚಳಿ. ಏನು ಸ್ವೆಟರ್ ಹಾಕೋಬೇಕಾ? ಅವಾಗ ಸರಿ ಹೋಗುತ್ತಾ? ನೀನು ನಾಳೆ ಫುಲ್ಲು ಸ್ವೆಟರ್ ಹಾಕೊಂಡು ಬೆಚ್ಚಗಿದ್ಯಾ? ಅದಕ್ಕೆ ಹಾಕೊಂಡಿದ್ಯಾ? ಏನು ಗೊತ್ತಾ, ನಾನು ಇವತ್ತು ಕಂಪ್ಯೂಟರ್ ಕ್ಲಾಸ್ಗೆ ಹೋಗಿಲ್ಲ ಗೈಸ್. ಯಾಕಂದರೆ ನಮ್ಮ ಅಮ್ಮಾಯಿಂದನೇ ನಾನು ಹೋಗಿಲ್ಲ. ಬಿಕಾಸ್ ನಮ್ಮ ಮಮ್ಮಿ ಹೇಳಿದ್ರು ಚಿಕನ್ ಮಾಡ್ತೀನಿ ಅಂತ, ಅದಕ್ಕೆ ಹೋಗಲಿಲ್ಲ. ಬಟ್ ನಮ್ಮಮ್ಮ ಪ್ಲ್ಯಾನೇ ಚೇಂಜ್ ಮಾಡಿಬಿಟ್ರು ಅಲ್ವಾ? ನಿನ್ನಿಂದ ಒಂದು ಕಂಪ್ಯೂಟರ್ ಕ್ಲಾಸ್ ಹೋಯ್ತು ನನಗೆ ಇವತ್ತು. ಇಲ್ಲ ಗೈಸ್, ಇವಳು ಹೊಟ್ಟೆ ನೋವು ಅಂದ್ಬಿಟ್ಟು ಕಳ್ಳಾಟ ಆಡ್ಕೊಂಡು ಮನೇಲಿ ಮಾಡಿದ್ರು. ನನ್ನ ಹೆಸರು ಹೇಳ್ತಾಳೆ. ಚಿಕನ್ ಮಾಡ್ತಾರೆ ಅಂತ ಇದ್ದೆ ನಮ್ಮಮ್ಮ. ಬಟ್ ಇವಾಗ ಚಿಕನ್ ಮಾಡಿದ್ರೆ ನೀನು ಬರೋಸಲ್ಲಿ ತಿನ್ಕೊಬಿಡ್ತಿದ್ವಾ? ನೀನು ಬರೋಸಲೇನು ಚಿಕನ್ ಮಾಡಿದ್ರೆ ಬರೋಸಲೇನು ತಿನ್ಕೊಬಿಡ್ತಿದ್ವಿ. ನೀವು ಶಿವಮಾಲ, ನೀನು ಬೋಂಡ ಮಾಡೋಗು. ನೋಡಿ ಗೈಸ್, ಇವಾಗ ಅಲ್ಲೇ ಬೋಂಡ ಮಾಡಬೇಕಂತೆ. ಚಿಕನ್ ಕ್ಯಾನ್ಸಲ್ ಆಯಿತು, ಬೋಂಡ ಮಾಡಬೇಕಂತೆ. ಮಮ್ಮಿ ಯೋರ್ ಆರ್ಡರ್ ಈಸ್ ರೆಡಿ. ಎದೋಗಿ ಬೇಗ ಫಾಸ್ಟಾಗಿ ಬೋಂಡ ಮಾಡು. ನಾನು ಮಾಡಲ್ಲ, ನಾನು ಏನಿದ್ರು ಚಿಕನ್ ಅಷ್ಟೇ. ಇವಾಗ ಬೋಂಡ ಯಾರು ಮಾಡ್ತಾರೆ? ನೀನು. ನಾನು ತಿನ್ನಕ್ಕಷ್ಟೇ ಇರೋದು, ಮಾಡೋಕ್ಕೆಲ್ಲ ಅಲ್ಲ. ತಿನ್ನಕ್ಕಷ್ಟೇ ಇರೋದು, ನೀನು ಮಾಡ್ಕೊಡೋದನ್ನ ಅಷ್ಟೇ. ಇಲ್ಲ, ನೀನು ಮಾಡಿಕೊಡು, ನಾನು ತಿಂತೀನಿ. ಏನೋ ನಾನು ಹಚ್ಕೊಳ್ಳೋಷ್ಟರಲ್ಲಿ ನೀನು ಅದನ್ನ ಮುದ್ದೆ ಮಾಡ್ತೀಯ. ಮಾಡಿ ಕೊಡಬೇಕು. ನಾನು ಮುದ್ದೆ ಮಾಡಿಕೊಡ್ತೀನಿ. ಬೋಂಡ ಮಾಡಿಕೊಡ್ಬೇಕು. ಅಮ್ಮನೇ ಕಲ್ಸ್ಕೊಟ್ಟಿರೋದು ಬೋಂಡ ಎಲ್ಲ. ನಾವು ಮಾಡೋದು ಬರಲ್ಲಂತೆ. ಯಾಕೆ ಬರಲ್ಲ? ಮರ್ತೋಗಿದ್ಯಾ? ನೀನು ಮರ್ತೋಗಿದ್ಯಾ ಬೋಂಡ ಮಾಡೋದನ್ನ? ನೋಡಿ ಗೈಸ್, ಈ ಥರ ಯಪ್ಪ ನಮ್ಮಮ್ಮ ಬೋಂಡ ಮಾಡೋದು ಕಲ್ಸ್ಕೊಟ್ಟೋದು ನನಗೆ. ನಮ್ಮಮ್ಮ ಮರ್ತೋಗಿ. ಇದು ಯಾಸಿಮೆ ನ್ಯಾಯ. ಹಾಂ, ವಯಸ್ಸೈತೈತೆ ಗೈಸ್, ವಯಸ್ಸಾಗ್ಬಿಟ್ಟೈತಂತೆ ಪಾಪ. ಹೋಗ್ಲಿ, ಜಾಸ್ತಿ ಗೋಳಿ ಕಳೆದ್ ಬೇಡ, ನಾನೇ ಮಾಡ್ತೀನಿ. ಗೈಸ್ ಏನು ಆರ್ಡರ್ ಮಾಡಿದೆ ಅಂದರೆ ಕಡ್ಲೆಟ್ ಖಾಲಿಯಾಗಿತ್ತು. ಸೊ ಕಡ್ಲೆಟ್ ಅದ್ರ ಜೊತೆಗೆ ಸ್ವಲ್ಪ ಐಟಮ್ಸ್ಗಳು ಎಷ್ಟು ಬುಕ್ ಮಾಡಿದ್ದೆ. ಇವಾಗ ಫಾಸ್ಟಾಗಿ ಬೋಂಡ ಮಾಡೋಣ. ಆರಾಮಾಗಿ ಪಾತ್ರೆ ತೊಳ್ಕೊಂಡು ನಿಂತವ್ರು ನೋಡು. ಗೈಸ್ ನೋಡಿ, ಈ ಕಾಣಿಸ್ತಾ ಇದೆ, ಕಣ್ಣಲ್ಲಿ ನೀರು ಬರ್ಸ್ಕೊಂಡೆಲ್ಲ ಕಟ್ ಮಾಡ್ತಾರೆ. ತಲೆ ಮೇಲೆ ಸಿಪ್ಪೆನಾ? ತಲೆ ಮೇಲೆ ಸಿಪ್ಪೆ ಇದ್ರೆ ಕಣ್ಣಲ್ಲಿ ನೀರು ಬರಲ್ಲ. ಏನೋ ನಾನು ಕಣ್ಣಲ್ಲಿ ನೀರು ಬಂದು ಹತ್ಕೊಂಡಾದ್ರೂ ನಮ್ಮ ಅಮ್ಮಂಗೋಸ್ಕರ ಬೋಂಡ ಮಾಡ್ಕೊಡ್ತೀನಿ. ಏನು ಗೈಸ್, ಅಷ್ಟು ದುಃಖದಿಂದ ಹೇಳ್ತಾ ಇದ್ರೆ ನಮ್ಮಮ್ಮ ಡೈಲಾಗ್ ಹೊಡಿಬೇಡ. ಏನಮ್ಮ ಗೈಸ್, ಈ ಥರ ಏನೋ ಸೈಡ್ಸ್, ಈ ಬಜ್ಜಿ ಬೋಂಡ ಕಬಾಬ್ಗಳು, ಆಮೇಲೆ ಏನೋ ವೆರೈಟಿ ಸೈಡ್ಸ್ ಎಲ್ಲ ನಮ್ಮಮ್ಮ ನನಗೆ 5th ಅಲ್ಲೇ ಕಲ್ಸ್ಬಿಟ್ಟಿದ್ರು. ಅಡುಗೆ ಎಲ್ಲ 5th ಅಲ್ಲೇ ಕಲ್ತಿದ್ದೆ. ಈ ಥರ ಫ್ರೀಯಾಗಿರ್ಬೋದಲ್ಲ, ಅದಕ್ಕೆ ಇವಾಗ ಮಾಡಮ್ಮ ಅಂದರೆ ನನಗೆ ಮಾಡೋಕ್ಕೆ ಬರಲ್ಲ, ನೀನು ಚೆನ್ನಾಗಿ ಮಾಡ್ತೀಯಾ ಅಂತ ಡೈಲಾಗ್ಸ್ಗಳು ಹೇಳೋದು. ಮಾಡ್ಕೊಟ್ಟಿದ್ದೀನಿ. ಹೋದ್ಮೇಲೆ ನಾವು ಮಾಡ್ಕೊತೀವಿ. ಈ ಅಮ್ಮ ಬಾಯ್ತಾರೆ. ಲೆಟ್ಸ್ ಸ್ಟಾರ್ಟ್. ಇವಾಗ ಇದನ್ನ ಕಟ್ ಮಾಡಬೇಕು. ಇವಾಗ ಸ್ವಲ್ಪ ಕಣ್ಣೀರು ವೇಸ್ಟ್ ಆಗುತ್ತೆ, ಏನು ಮಾಡೋಕ್ಕಾಗಲ್ಲ. ಆಮೇಲೆ ಖುಷಿಯಾಗಿ ಬೋಂಡ ತಿನ್ನಬೇಕು ಅಲ್ವಾ? ಕ್ಯಾರೆಟ್ ಇದು ಆಪ್ಷನಲ್. ಮನೇಲಿ ಯಾವ ವೆಜಿಟೇಬಲ್ ಇರುತ್ತೋ ಆ ವೆಜಿಟೇಬಲ್ ಹಾಕ್ತೀನಿ. ಸೊ ಕ್ಯಾರೆಟ್ ಇತ್ತು, ಸೊ ತುರಿದ್ಬಿಟ್ಟು ಹಾಕಿದ್ದೀನಿ. ಇವಾಗ ಏನೇನು ಹಾಕ್ಕೊಂಡಿದ್ದೀನಿ ಅಂದರೆ ಈರುಳ್ಳಿ, ಮೆಣಸಿನ್ಕಾಯಿ, ಕರ್ಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಮತ್ತು ತುರಿದಿರೋ ಕ್ಯಾರೆಟ್ ಇಷ್ಟನ್ನು ಹಾಕಿದ್ದೀನಿ. ಆ್ಯಂಡ್ ಇವಾಗ ಇದಕ್ಕೆ ಕಡ್ಲೆಟ್ ಹಾಕೊಳ್ತಾ ಇದ್ದೀನಿ. ಇವತ್ತು ಕಡ್ಲೆಟು ನಾನು ಮಿನಿಟ್ಸಲ್ಲಿ ಬುಕ್ ಮಾಡಿರೋದು ಆಶೀರ್ವಾದ್. ಬಿಕಾಸ್ ಭಾಗ್ಯಲಕ್ಷ್ಮಿ ಔಟ್ ಆಫ್ ಸ್ಟಾಕ್ ಆಗಿತ್ತು. ಫಸ್ಟ್ ಟೈಮ್ ನಾನು ಇದನ್ನು ಯೂಸ್ ಮಾಡ್ತಿರೋದು. ಮೊದಲೇ ಹೇಗೆ ಬರುತ್ತೆ, ಆಶೀರ್ವಾದ್ ಬ್ರ್ಯಾಂಡಲ್ಲಿ ಅಂತ ಆರ್ಡರ್ ಮಾಡಿದ್ರೆ ನೋಡೋಣ ಹೇಗೆ ಬರುತ್ತೆ. ಇವಾಗ ಇದಕ್ಕೆ ಕಡ್ಲೆಟ್ ಹಾಕಾಯಿತು. ನೆಕ್ಸ್ಟ್ ಇದಕ್ಕೆ ಸೋಡಾ ಹಾಕ್ತಾಯಿದ್ದೀನಿ. ನೋಡ್ಕೊಳ್ಳಿ, ಎಷ್ಟು ಬೇಕೋ ಸೋಡಾ ಹಾಕ್ಕೊಳ್ಳಿ. ನೆಕ್ಸ್ಟ್ ಸಾಲ್ಟೂ ಅಷ್ಟೇ ಎಷ್ಟು ಬೇಕಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ನಾನು ಹಾಕೋದು ಇಷ್ಟೇ ಐಟಮ್ಸ್. ನಾನು ಅಕ್ಕಿ ಹಿಟ್ಟು ಹಾಕಲ್ಲ, ಬಿಕಾಸ್ ಹಾಕ್ಬೇಕಾದಾಗ ಚೆನ್ನಾಗಿರುತ್ತೆ ಅಟ್ ಪ್ರೆಸೆಂಟ್ ತಿನ್ನೋಕ್ಕೆ ಟೇಸ್ಟು, ಕ್ರಿಸ್ಪಿಯಾಗಿ.
ಬಟ್ ಹಂಗೆ ಇಟ್ಟು ಆಮೇಲೆ ತಿಂತೀವಿ ಅಂದರೆ ಆರೋದ್ಮೇಲೆ ಚೆನ್ನಾಗಿಲ್ಲ, ಗಟ್ಟಿ ಗಟ್ಟಿ ಆಗ್ಬಿಡುತ್ತೆ. ನಮ್ಮಪ್ಪ ಬರೋದು ಲೇಟ್ ಅಲ್ವಾ, ಸೊ ನಾವೇನೋ ಇವಾಗ ಪ್ರೆಸೆಂಟ್ ತಿನ್ಕೋತೀವಿ, ಅವ್ರು ಬರೋದು ಲೇಟ್. ಅದಕ್ಕೆ ನಾನು ಬರೀ ಕಡಲೆ ಹಿಟ್ಟು ಅಷ್ಟೇ ಹಾಕೋದು, ಅಕ್ಕಿ ಹಿಟ್ಟು ಹಾಕಲ್ಲ. ಸೊ ಇವಾಗ ಇದಕ್ಕೆ ವಾಟರ್ ಹಾಕಿ ಮಿಕ್ಸ್ ಮಾಡೋದಷ್ಟೇ. ಇವಾಗ ಎಣ್ಣೆ ಕಾಯಿಗಿಟ್ಟಿದ್ದು ಎಣ್ಣೆ ಕಾಯ್ದೈತೆ, ಸೊ ಒಂದೊಂದೇ ಎಣ್ಣೆಗೆ ಈ ಕಡೆ ಚಂದೂಸ್ ಕಿಚನಿಂದ ಬೋಂಡಾ ಪ್ರಿಪೇರ್ ಆಗ್ತಿದೆ, ಈ ಕಡೆ ಶಿವಮೋರ್ ಕಿಚನಿಂದ ಮುದ್ದೆ ಪ್ರಿಪೇರ್ ಮಾಡ್ತವ್ರೆ. ಬೋಂಡಕ್ಕೋಸ್ಕರ ವೆಯ್ಟಿಂಗ. ಬೋಂಡ ಬಜ್ಜಿ ಎಲ್ಲ ಹೊರಗಡೆ ತಿನ್ಬೇಡಿ. ಯಾಕೆ? ಎಲ್ಲ ತೊಳೆಯಲ್ಲ, ಈರುಳ್ಳಿ ತೊಳೆಯಲ್ಲ, ಕೊತ್ತಂಬರಿ ತೊಳೆಯಲ್ಲ, ಎಲ್ಲ ಅಂಗಡಿ ಹೆಚ್ಚು ಹಾಕ್ಬಿಡ್ತಾರೆ. ಮನೆಯಲ್ಲೇ ತೊಳೆದು ನೀಟಾಗಿ ಮಾಡಿ ತಿನ್ನಿ, ಆರೋಗ್ಯಕ್ಕೆ ಒಳ್ಳೆಯದು. ಅದ್ರ ಕಲ್ಲಿದ್ರು ಕಿಲ್ಲಿಗೆ ಹೋಗುತ್ತೆ, ಸೊಪ್ಪಲ್ಲಿ ಕಲ್ಲಿರುತ್ತೆ, ಕೊತ್ತಂಬರಿ ಸೊಪ್ಪಲ್ಲಿ ತೊಳೆಯಲ್ಲ, ಹಸಿಮೆಣ್ಸಿನ್ಕಾಯಿ ತೊಳೆಯಲ್ಲ, ಏನು ಹಸಿರು ಮೆಣಸಿನ್ಕಾಯಿ ತೊಳೆಯಲ್ಲ. ಮಾರ್ಕೆಟಲ್ಲೆಲ್ಲ ಚಪ್ಪಲಿ ಕಲ್ಲಲ್ಲೆಲ್ಲ ತುಳಿದಿರ್ತಾರೆ, ನಾವೇ ನೋಡಿದ್ದೀನಿ. ಅದಕ್ಕೆ ಎಲ್ಲ ನೀಟಾಗಿ ಮನೆಯಲ್ಲಿ ತೊಳ್ಕೊಂಡು ಮಾಡ್ಕೊಂಡು ತಿನ್ನಿ. ಹೊರಗಡೆ ಎಲ್ಲ ತೊಳೆಯಲ್ಲ, ಅವ್ರಿಗೆ ಏನೋ ದುಡ್ಡು ಬೇಕಷ್ಟೇ. ಟಕ್ ಅಂತ ಹಚ್ಚಿ ಹಾಕ್ತಾರೆ, ನೀಟಾಗಿ ತೊಳೆದು ಮಾಡಲ್ಲ. ಮನೆಯಲ್ಲಿ ರೆಡಿಯಾಗಿ ಮಾಡ್ಕೊಂಡು ತಿನ್ನಿ. ಬಟ್ ಆದರೆ ಯಾವಾಗಲೂ ಮನೇಲೆ ಮಾಡ್ಕೊಂಡು ತಿನ್ನೋಕೆ ಆಗಲ್ವಾ? ಯಾವಾಗಾದ್ರೆ ಎಮರ್ಜೆನ್ಸಿ ಮಾತ್ರ ತಿನ್ನಿ ಅಷ್ಟೇ. ಸೊ ಗೈಸ್, ಈ ರೀಸನ್ಗೆ ನಾವು ಅಮ್ಮ ನನಗೆಲ್ಲ ಅಡುಗೆ ಕಲಿಸಿರೋದು ಮನೇಲೆ ಮಾಡ್ಕೊಂಡು ತಿನ್ನಲಿ ಅಂತ. ಬಟ್ ನಾನು ಸೋಂಬೇರಿ, ಮನೇಲಿ ಮೂಡಿದಾಗ ಮಾಡ್ಕೊಂಡು ತಿಂತೀನಿ. ಇಲ್ಲ ಅಂದರೆ ಆಚೆ ಅಂದರೆ ಗೋಬಿ ಒಂದೇ ತಿನ್ನೋದು, ಪಾನಿಪುರಿ ಅದೆಲ್ಲ ತಿನ್ನಲ್ಲ. ಗೋಬಿ ಒಂದೇ ಗೈಸ್ ಕರೆಕ್ಟಾಗಿ ನಾನು ಆಚೆ ತಿನ್ನೋದು, ಅದಕ್ಕೆ ರೇರಾಗಿ ಅದನ್ನು ತಿಂತೀನಿ ಅಷ್ಟೇ. ಬಿಟ್ಟರೆ ಮನೇಲಿ ಏನು ಬೇಕೋ ವೆಜ್ ನಾನ್ ವೆಜ್ ಎರಡು ಮನೇಲೇ ಮಾಡ್ಕೊತೀನಿ. ಬೋಂಡ ಹಿಟ್ಟು ಚೇಂಜ್ ಆಗಿತ್ತಲ್ವ, ಹೆಂಗಿರುತ್ತೋ ಅಂದ್ಕೊಂಡೆ, ಬಟ್ ಸಾಫ್ಟ್ ಐತೆ, ಚೆನ್ನಾಗೈತೆ. ನಾವು ಫಸ್ಟ್ ಟೈಮ್ ಆಶೀರ್ವಾದ್ ಯೂಸ್ ಮಾಡ್ತಿರೋದು, ಯಾವಾಗಲೂ ಭಾಗ್ಯಲಕ್ಷ್ಮಿ ಯೂಸ್ ಮಾಡ್ತಿದ್ವಿ ಅಲ್ಲ ಮಮ್ಮಿ? ಇವಾಗ ಇದನ್ನ ನಮ್ಮ ಅವ್ವ ಕೊಟ್ಬಿಟ್ಟು ಟೇಸ್ಟ್ ಹೆಂಗಾಯ್ತು ಕೇಳೋಣ. ತಾಳವ ತಿನ್ಬಿಟ್ಟು ಟೇಸ್ಟ್ ಹೇಳು, ಓಕೆನಾ? ತಿನ್ನು. ಸುಡಲ್ವಾ? ಇಲ್ಲ ಸುಡ್ತಾ ಇಲ್ಲ, ಜಾಸ್ತಿ ನಾನು ತಿಂದು ಹೇಳ್ತೀನಿ. ಹೆಂಗೈತೆ ಟೇಸ್ಟ್? ದಪ್ಪದ ಸೈಜ್ ದಪ್ಪ ಆಯಿತು, ಟೇಸ್ಟ್ ಚೆನ್ನಾಗೈತಾ? ದಪ್ಪಗೆ ಇರಲಿ, ಅದಕ್ಕೆ ಮಾಡಿ. ಇನ್ನೇನು ಸಮಾಚಾರ? ಹಾಯ್ ಮಾಡು ಎಲ್ಲರಿಗೂ. ಈ ಕೈಲಿ ಇಟ್ಕೋ. ಹಾಯ್ ಮಾಡು. ಎಲ್ಲ ಚೆನ್ನಾಗಿದ್ದೀರಾ ಅಂತ ಕೇಳು. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಿ. ನೀವು ಊಟ ಮಾಡಬೇಕು. ನಮ್ಮ ಅವ್ವಾಗೆ ಸ್ವಲ್ಪ ಇವಾಗ ವೆಲ್ಕಮ್ ಬ್ಯಾಕ್ ಅದೆಲ್ಲ ಕಲಿಸ್ತಾ ಇದೀನಿ. ಕಲಿತವ್ರೆ ಅವರು ಮಾಡ್ತಾರೆ ಅಲ್ವಾ? ಹೇಳು ವೆಲ್ಕಮ್ ಬ್ಯಾಕ್ ಅನ್ನು ಹೇಳು. ಇಲ್ಲ ಇಲ್ಲಿ ಏನನ್ಬೇಕು ಗೊತ್ತಾ? ವೆಲ್ಕಮ್ ಬ್ಯಾಕ್ ಟು ಕೀರ್ತನ ವರುಣ್ ವ್ಲಾಗ್ಸ್ ಅನ್ಬೇಕು. ವೆಲ್ಕಮ್ ಬ್ಯಾಕ್ ಟು ಕೀರ್ತನ ವರುಣ್ ವ್ಲಾಗ್ಸ್. ಗೈಸ್, ಬೆಳಿಗ್ಗೆ ಟಿಫನ್ನು, ಮಧ್ಯಾಹ್ನ ಊಟ ರಾಜರ ಥರ ತಿನ್ನಬೇಕು. ರಾತ್ರಿ ಊಟ ಸ್ವಲ್ಪ ತಿನ್ನಬೇಕು. ರಾತ್ರಿ ಊಟ ಜಾಸ್ತಿ ತಿನ್ನಬಾರ್ದು. ನಾವು ತಿಂದ್ಬಿಟ್ಟು ಮಲ್ಕೋತೀವಲ್ಲ, ಮೈಂಡ್ ಮಲಗಿರ್ತದೆ. ರಾತ್ರಿ ಹೊಟ್ಟೆ ಒಳಗಿರೋದೆಲ್ಲ ಅದು ಜೀರ್ಣ ಮಾಡ್ತಾ ರುಬ್ತಾ ಅದಕ್ಕೂ ರೆಸ್ಟ್ ಕೊಡ್ಬೇಕಲ್ವ. ಅದಕ್ಕೆ ಸ್ವಲ್ಪ ತಿಂದರೆ ಅದು ಚೆನ್ನಾಗಿ ಅದಕ್ಕೆ ಸ್ವಲ್ಪ ತಿನ್ಬೇಕು ನೈಟಲ್ಲಿ. ಅದಕ್ಕೆ ಗೈಸ್ ನಾವು ಫುಲ್ ಡಯಟ್ ಅಲ್ಲವರೇ ನೈಟ್ ಹೊತ್ತು. ಹೌದು ಗೈಸ್, ನೋಡಿ ಇದು ಅವಾಗಲೇ ಮಾಡಿರೋದು. ಹಿಂಗಂದ್ರೆ ಎಷ್ಟು ಸಾಫ್ಟಾಗಿ ಬಿಡುತ್ತೆ. ಅದೇ ಅಕ್ಕಿ ಹಿಟ್ಟು ಹಾಕ್ಬಿಟ್ರೆ ಅದು ಸ್ವಲ್ಪ ಗಟ್ಟಿ ಆಗಿಬಿಡುತ್ತೆ ಅಷ್ಟೇ. ಆಮೇಲೆ ನಮ್ಮ ಬಾಸ್ ಬರೋದು ಲೇಟು, ಗಟ್ಟಿಲ್ಲ ಆಗಿಬಿಟ್ರೆ ಬೈದ್ಬಿಡ್ತಾರೆ ನಮ್ಮ ಬಾಸ್. ಅದಕ್ಕೆ ಅಕ್ಕಿ ಹಿಟ್ಟು ಯೂಸ್ ಮಾಡಲ್ಲ ನಾನು ಬೋಂಡ ಬಜ್ಜಿ ಮಾಡಬೇಕಂದ್ರೆ. ನಮ್ಮ ಅಪ್ಪ ಏನು ಗೊತ್ತಾ ಗೈಸ್, ಎಲ್ಲ ಅಪ್ಪ ತಿಂತಾರೆ, ಅದು ಹೆಂಗೆಲ್ಲ ಮಾಡಲಿ ತಿನ್ಬಿಟ್ಟು ಚೆನ್ನಾಗೈತೆ ಅಂತ ಹೇಳಲ್ಲ. ನಾನು ಇವಾಗ ತಪ್ಪು ಮಾಡಿದರೆ ಇದು ಹಿಂಗಿತ್ತು ಅಂತ ಡೈರೆಕ್ಟಾಗಿ ಹೇಳ್ತಾರೆ. ಸೊ ನೆಕ್ಸ್ಟ್ ಟೈಮ್ ನಾನು ಮಾಡುವಾಗ ಸರಿ ಮಾಡ್ಕೊತೀನಿ. ಹಂಗೆ ಹೇಳಿದ್ರೇ ಕಲಿಯೋಕ್ಕೆ ಕರೆಕ್ಟಾಗಿರೋದು ಅಲ್ವಾ ಮಮ್ಮಿ? ಇವಾಗ ಅಪ್ಪಾಜಿ ನಾನು ಸರಿಯಾಗಿ ಮಾಡಿರಲಿಲ್ಲ ಅಂದರೆ ನೀನು ಸರಿಯಾಗಿ ಮಾಡಲಿಲ್ಲ, ಚೆನ್ನಾಗಿಲ್ಲ ಅಂತಲೇ ತಾನೇ ಹೇಳೋದು. ಯಾಕಂದರೆ ನೆಕ್ಸ್ಟ್ ಟೈಮ್ ಚೆನ್ನಾಗಿ ಕಲೀಲಿ ಅಂತ. ನೀನು ಅಷ್ಟೇ ಅಲ್ವಾ? ನಾನು ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ ಹೇಳ್ತೀನಿ, ಇನ್ನೂ ಚೆನ್ನಾಗಿ ಬರ್ತೀನಿ. ಬಟ್ ನಮ್ಮ ಅಪ್ಪ ಹಂಗಲ್ಲ ಗೈಸ್. ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ ಅಂತಲೇ ಹೇಳ್ತಾರೆ, ಚೆನ್ನಾಗಿದೆ ಚೆನ್ನಾಗೈತೆ ಅಂತಲೇ ಹೇಳ್ತಾರೆ. ಯಾಕೆ ಗೊತ್ತಾ, ನಾನು ಸರ್ಟಿಫೈಡ್ ಬೈ ಮೈ ಅಜ್ಜಿ. ನಮ್ಮ ಅಜ್ಜಿನೇ ಸರ್ಟಿಫೈಡ್ ಮಾಡೋರು ನಾನು ಅಡುಗೆ ಚೆನ್ನಾಗಿ ಮಾಡ್ತೀನಿ ಅಂತ. ಇವರ ಮಮ್ಮಿ ಇಡೀ ಫ್ಯಾಮಿಲಿ ನಮ್ಮ ಅಜ್ಜಿ ತಾನೇ ಚೆನ್ನಾಗಿ ಮಾಡೋದು ಅಡುಗೆ. ಅವರಿಂದನೇ ನೀವೆಲ್ಲ ಕಲ್ತಿರೋದು, ನಿಮ್ಮಿಂದ ನಾವು ಕಲ್ತಿರೋದು. ಅದಕ್ಕೆ ಸರ್ಟಿಫೈಡ್ ಬೈ ನಮ್ಮ ಅಜ್ಜಿ. ಒಂದ್ಸತಿ ಹಿಂಗೆ ಅಡುಗೆ ಮಾಡಿಕೊಟ್ಟಿದ್ದೆ ಗೈಸ್ ಊರಿಗೆ ಹೋದಾಗ. ಅವಾಗ ನಮ್ಮ ಅಜ್ಜಿ ತಿಂದ್ಬಿಟ್ಟೆ ಚೆನ್ನಾಗಿ ಮಾಡ್ತೀಯ, ನನ್ನ ಹೆಸರು ಉಳಿಸ್ದೆ ಅಂದ್ಬಿಟ್ರು. ವಾವ್, ಸಂತೋಷ ಆಗೋಯ್ತು. ನಾನು ತಿನ್ನೋ ಥರ ಮಾಡ್ತೀನಿ ಅಂತ ಹೋಗಿಲ್ಲ. ಹಲೋ, ಕ್ಷೇಮವಾಗಿದ್ದೀರಾ? ವಾ, ಇಂಗ್ಲೀಷ್ ಏನು ಸಮಾಚಾರ? ಊಟ ಆಯ್ತಾ? ಆಯ್ತು. ಊಟ ಆಗಿ ಮಜ್ಜಿಗೆ ಕುಡಿತಾರೆ. ಮಜ್ಜಿಗೆ ಕುಡಿತಾ ಇದ್ದೀರಾ?
ನಾವು ಅಮ್ಮನಿಂದ ನನಗೂ ಮಜ್ಜಿಗೆ ಕುಡಿಯೋದು ಊಟ ಆದಮೇಲೆ ಪ್ರಾಕ್ಟೀಸ್ ಆಗುತ್ತೆ. ಅದಕ್ಕೆ ನಾನು ಡೈಲಿ ಮಜ್ಜಿಗೆ ಕುಡಿತೀನಿ ಊಟ ಆದಮೇಲೆ. ಇವರೇ ಕಲಿಸಿರೋದು. ಇಷ್ಟ ಆಗಿತ್ತು ಇವತ್ತಿನ ಬ್ಲಾಗ್. ಯಾರ್ಯಾರು ಲೈಕ್ ಕೊಟ್ಟಿಲ್ಲ ಲೈಕ್ ಕೊಟ್ಟು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.